Let us study the next characteristics of the living organism, that is nothing but consciousness. ಕಾನ್ಷಿಯಸ್ನೆಸ್, ಎಚ್ಚರದಿಂದ ಇರುವಂಥದ್ದು, ಆಯ್ತಾ? ಕಾನ್ಷಿಯಸ್ನೆಸ್. ಸೊ ದ ಎಬಿಲಿಟಿ, ಇಟ್ ಈಸ್ ನಥಿಂಗ್ ಬಟ್ ದ ಕಾನ್ಷಿಯಸ್ನೆಸ್, ವಿ ಕ್ಯಾನ್ ಎಕ್ಸ್ಪ್ಲೈನ್ ದ್ಯಾಟ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಎಬಿಲಿಟಿ ಟು ಸೆನ್ಸ್ ದೇರ್ ಸರೌಂಡಿಂಗ್, or it is the ability to sense our environment and to respond to the these environmental stimuli. ಓಕೆ, ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರಕ್ಕೆ, ಆ ಪರಿಸರದಲ್ಲಿ ನಡೆಯುವಂತಹ ಕ್ರಿಯೆಗಳಿಗೆ ಒಂದು ರೀತಿಯಾದ ಪ್ರತಿಕ್ರಿಯೆಯನ್ನು ಅಥವಾ ಸ್ಪಂದನೆಯನ್ನು ನೀಡುವಂಥದ್ದನ್ನು ನಾವೇನಂತ ಕರಿತೇವೆ? ಕಾನ್ಷಿಯಸ್ನೆಸ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ ದಿಸ್ ಕಾನ್ಷಿಯಸ್ನೆಸ್, ಆ ಕ್ರಿಯೆಗಳು, ಪರಿಸರದಲ್ಲಿ ನಡೆಯುವಂಥ ಕ್ರಿಯೆಗಳು, ದೇ ಆರ್ ಐದರ್ ದ ಫಿಸಿಕಲ್, chemical or the biological. So stimuli may be the physical, chemical or the biological. ಓಕೆ, ಸೊ ಈ ಯಾವುದೇ ಭೌತಿಕ ಗುಣ ಇರ್ಬೋದು, ರಾಸಾಯನಿಕ ಗುಣವಿರ್ಬೋದು, ಅಥವಾ ಜೀವಕ್ಕೆ ಸಂಬಂಧಿಸಿದಂತಹ ಗುಣವಿರ್ಬೋದು. ಈ ಗುಣಗಳಿಂದ ಬರುವಂತಹ ಕ್ರಿಯೆಗೆ ನಾವು, ಅಥವಾ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅಥವಾ ಒಂದು ಸಜೀವಿ ವಸ್ತು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತದೆ, ಅದನ್ನು ನಾವೇನಂತ ಕರಿತೇವೆ? ಕಾನ್ಷಿಯಸ್ನೆಸ್, ಪ್ರಜ್ಞಾವಸ್ಥೆ ಅಂತ ಹೇಳಿ ಕರಿತೇವೆ. Okay, so it is also known as sensitivity. That process is also called as a sensitivity. For example, seasonal breeding and the phototropism. So if you are taking the example of the frog are generally considered to be the seasonal breeders. Generally, you know that the frogs lay their eggs only during the monsoon season. When there is a rainy season, we can hear the voice of the frog, the good, melodious song from the frog, isn't it? That is only during the monsoon season they are very active. So they are the seasonal breeder. They will lay their egg only during the seasonal, that monsoon season. Then about the phototropism, I already explained. When that is nothing but the movement of the plant, I gave as an example, towards the light. Isn't it? So ಕಪ್ಪೆ ಅಥವಾ ಕೆಲವೊಂದು ಹಕ್ಕಿಗಳನ್ನು ತಗೊಂಡಾಗ ಏನಾಗ್ತದೆ, ಕೆಲವೊಂದು ಕಾಲದಲ್ಲಿ ಮಾತ್ರ ಅವುಗಳು ಸಂತಾನೋತ್ಪತ್ತಿಯನ್ನು ಮಾಡ್ತದೆ. ಕಪ್ಪೆಯನ್ನು ತೆಗೆದುಕೊಳ್ಳಿ ಆನ್ಸರ್. ಕಪ್ಪೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡಾಗ ನಿಮಗೆ ಗೊತ್ತು, ಕಪ್ಪೆ ಯಾವಾಗ ಮೊಟ್ಟೆ ಇರ್ತದೆ? ಕಪ್ಪೆಯ ಸುಲಲಿತವಾದ ಸಂಗೀತ ನಮಗೆ ಯಾವಾಗ ಕೇಳುವಂಥದ್ದು? ಹೆಚ್ಚಾಗಿ ರೈನಿ ಸೀಸನಲ್ಲಿ, ಮಳೆಗಾಲದಲ್ಲಿ ಅಲ್ವಾ? ಮಳೆಗಾಲದಲ್ಲಿ ಮಾತ್ರ ಅವುಗಳು ಸಂತಾನೋತ್ಪತ್ತಿಯನ್ನು ನಡೆಸುವಂಥದ್ದು. ದ್ಯಾಟ್ ಈಸ್ ದ ಸೀಸನಲ್ ಬ್ರೀಡಿಂಗ್. ಒಂದು ಪರ್ಟಿಕ್ಯುಲರ್ ಕಾಲದಲ್ಲಿ ಅವುಗಳು ಅವುಗಳ ರಾಸಾಯನಿಕ ಕ್ರಿಯೆಯನ್ನು ಅಥವಾ ಯಾವುದೇ ಒಂದು ಕ್ರಿಯೆಯನ್ನು, ಜೈವಿಕ ಕ್ರಿಯೆಯನ್ನು ಅವುಗಳು ತೋರಿಸುವಂಥದ್ದು. ಓಕೆ, ಫೌಂಡ್ ಇನ್ ಆಲ್ ದ ಆರ್ಗ್ಯಾನಿಸಮ್, ದ ಕಾನ್ಷಿಯಸ್ನೆಸ್ found in all the organism from prokaryotes to the most complex eukaryotes. Okay, ನೀವಿಲ್ಲಿ ಯಾವುದೇ ಒಂದು ಪ್ರೊಕ್ಯಾರಿಯೋಟ್ಸ್ ಅಂತ ಹೇಳಿದರೆ ಬ್ಯಾಕ್ಟೀರಿಯಾವನ್ನು ತೆಗೆದುಕೊಂಡಾಗ ಕೂಡ, ಬ್ಯಾಕ್ಟೀರಿಯಾದಲ್ಲೂ ಏನಾಗ್ತದೆ? ಬ್ಯಾಕ್ಟೀರಿಯಾದಲ್ಲಿ ಕೂಡ ವಿ ಕ್ಯಾನ್ ಸಿ ದ ಕಾನ್ಷಿಯಸ್ನೆಸ್, ಆಸ್ ವೆಲ್ ಆಸ್ ದ ಮೋಸ್ಟ್ ಯುಕ್ಯಾರಿಯೋಟ್ ಅನ್ನು ತೆಗೆದುಕೊಂಡಾಗ ಕೂಡ ಅಲ್ಲಿಯೂ ಕಾನ್ಷಿಯಸ್ನೆಸ್ ಇರ್ತದೆ. ಆಲ್ ದ ಆರ್ಗ್ಯಾನಿಸಮ್ ಆರ್ ಕಾನ್ಷಿಯಸ್, ದಟ್ ಮೀನ್ಸ್ ದೇ ಆರ್ ಅವೇರ್ ಆಫ್ ದೇರ್ ಸರೌಂಡಿಂಗ್. ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಯಾವ ಕಾರ್ಯಗಳಾಗ್ತದೆ, ಏನಾಗ್ತದೆ, ಯಾವ ಕ್ರಿಯೆಗಳು ಜರುಗ್ತದೆ, ಆ ಕ್ರಿಯೆಗಳಿಗೆ ನಾವೇನು ಮಾಡ್ತೇವೆ? ನಾವು ನಮ್ಮದೇ ಆದ ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋಗ್ತೇವೆ. ಓಕೆ, ಸೊ ಹ್ಯೂಮನ್ ಬೀಯಿಂಗ್ಸ್, ಜನರಲಿ ವಿ ಆರ್ ಕಾಲಿಂಗ್ ಅಟ್ ಹೋಮೋ ಸೇಪಿಯನ್ಸ್, is only the species aware of itself. ನಮ್ಮಲ್ಲಿ ಮಾತ್ರವೇ ನಮ್ಮ ಸೆಲ್ಫ್ ಕಾನ್ಷಿಯಸ್ನೆಸ್ ಇರುವಂಥದ್ದು. ಹ್ಯೂಮನ್ ಬೀಯಿಂಗಲ್ಲಿ, ಮಾನವನಲ್ಲಿ ಅವನದೇ ಆದ ಒಂದು ಸೆಲ್ಫ್ ಕಾನ್ಷಿಯಸ್ನೆಸ್ ಇರ್ತದೆ.
Okay, so I already mentioned the consciousness seen only in the living organism. If you are taking the animal as an example, you know that, isn't it? The external stimuli. Take your own example. You are having the consciousness, isn't it? If your mother told to take a vessel which is present in the gas, suddenly, or if you are going and touching it, no, isn't it? You are having the consciousness. It will be hot. When we are touching that hot vessel, our finger may burn. That consciousness you are having. Amma, ಅಡಿಗೆ ಮನೆಯಲ್ಲಿಯೇ ಪಲಾವ್ ಇಟ್ಟಿದ್ದೇನೆ, ಪಾತ್ರದಲ್ಲುಂಟು, ಹೋಗಿ ತೆಗಿ ಅಂತ ಹೇಳಿದ್ರೆ, ಒಲೆ ಮೇಲೆ ಇದೆ ಪಾತ್ರ ಅಂತ ಹೇಳಿದ್ರೆ, ಬಿಸಿ ಬಿಸಿ ಪಾತ್ರವನ್ನು ನಾವು ಯಾವತ್ತೂ ಮುಟ್ಟುವುದಿಲ್ಲ. ಯಾಕೆ? ನಮ್ಮಲ್ಲಿ ಪ್ರಜ್ಞಾವಸ್ಥೆ ಉಂಟು. ಆ ಬಿಸಿ ಪಾತ್ರವನ್ನು ಖಾಲಿ ಕೈಯಿಂದ ಮುಟ್ಟಿದಾಗ ಕೈ ಬೆರಳುಗಳು ಸುಡ್ತವೆ ಅಂತೇಳಿ. ಹೌದಾ? ಇಫ್ ಯು ಆರ್ ಟೇಕಿಂಗ್ ದ ಪ್ಲಾಂಟ್ ಆಸ್ ಅ ಎಕ್ಸಾಂಪಲ್, ನಾನು ಹೇಳಿದೆ ಫೋಟೋಪೀರಿಯಾಡಿಸಮ್. ಇನ್ ಪ್ಲಾಂಟ್ ವಾಟ್ ಹ್ಯಾಪನ್ಸ್? ದೇ ಶೋಸ್ ದೇರ್ ಬೆಂಡಿಂಗ್ ಟುವರ್ಡ್ಸ್ ಅ ಲೈಟ್, isn't it? They also shows their movement towards the light, towards the water, towards the soil. Okay, ಮಣ್ಣಿಗೆ, ನೀರಿನ ಹತ್ರ ಅಥವಾ ಬೆಳಕಿಗೆ, they can shows their their movement. Okay, due to that what happens? The consciousness is generally considered to be the defining properties of the living organism. So here they gave an example in your textbook. Patient lying in the coma in hospital, no self-consciousness. He is not the living organism. As many organs or the part are showing all the features being a living. So you can tell that one. Teacher, there was a heavy accident. The patient is there in the hospital. His brain is not working. He is in the coma stage. Why we are not considering he is not having the self-consciousness? Then how we can tell as it as a defining property? Students, please remember that if even though he is in coma, the other living part of the body may shows its work continuously, so it is considered to be the living characteristics. ಒಂದು ವ್ಯಕ್ತಿಗೆ ಅಪಘಾತವಾಗಿ ಆತ ಕೋಮಾ ಸ್ಟೇಜಲ್ಲಿ ಆಸ್ಪತ್ರೆಯಲ್ಲಿ ಇದ್ದರೂ ಕೂಡ, ಅವನ ಮೆದುಳು ನಿಷ್ಕ್ರಿಯವಾಗಿದ್ರೂ ಕೂಡ, ಆತನ ಬಾಡಿಯಲ್ಲಿರುವಂತಹ ಬೇರೆ ಅಂಗಾಂಗಗಳು ಏನಾಗ್ತದೆ, ಅದರ ಕ್ರಿಯೆಯನ್ನದು ಮಾಡ್ತಾ ಇರುವುದರಿಂದಾಗಿ ಅದನ್ನು ನಾವು ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿಯೇ ಕನ್ಸಿಡರ್ ಮಾಡ್ತೇವೆ. ಅವನನ್ನು ನಾವು ಲಿವಿಂಗ್ ಆರ್ಗ್ಯಾನಿಸಮ್ ಅಂತೇವೆ ಕನ್ಸಿಡರ್ ಮಾಡ್ತೇವೆ. ಮತ್ತು ಆತನಲ್ಲಿ ಕಾನ್ಷಿಯಸ್ನೆಸ್ ಇಲ್ದಿದ್ರೂ ಕೂಡ ಕಾನ್ಷಿಯಸ್ನೆಸ್ಸನ್ನು ನಾವೊಂದು ಗುಣಲಕ್ಷಣ, ಪ್ರಮುಖ ಗುಣಲಕ್ಷಣ, ಸಜೀವ ವಸ್ತುವನ್ನು ನಿರ್ಜೀವ ವಸ್ತುವಿನಿಂದ ಬೇರ್ಪಡಿಸುವಂತಹ ಪ್ರಮುಖ ಗುಣಲಕ್ಷಣಗಳಾಗಿ ತೆಗೆದುಕೊಳ್ತೇವೆ. ಸೊ ದಸ್ ಲಿವಿಂಗ್ ಆರ್ಗ್ಯಾನಿಸಮ್ ಆರ್ ಸೆಲ್ಫ್ ರೆಪ್ಲಿಕೇಟಿಂಗ್. They will evolving and self-regulating interactive system. They will capable of responding external stimuli. Okay, so all the living organism, they may be present, past or the future one, are linked to each other through the common genetic material. So is it clear? So ಪ್ರಜ್ಞಾವಸ್ಥೆ ಅಥವಾ ಕಾನ್ಷಿಯಸ್ನೆಸ್ ಅನ್ನು ನಾವೇನಂತ ಕರಿತೇವೆ? ಇಟ್ ಈಸ್ ಒನ್ ಆಫ್ ದ ಮೇನ್ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್. Okay, so usually these are generally considered to be the living characteristics of the living organism. Together with this, the one more characteristics of the living organism, it is nothing but homeostasis. It is nothing but homeostasis. Homeostasis, how we are going to study, define this one. This one word, which comes from a Greek word, again the combination of two words, that is a homeo and stasis. It is a combination of two words, homeo and the stasis. What is meant by the word meaning of the homeo? Homeo is nothing but the same. The meaning is nothing but the same, as well as the stasis is nothing but standing. Okay, so this is a word meaning of the homeostasis. Then how we can define the homeostasis?
What is meant by that? It is the ability of an organism. Students, take down the definition. It is the ability of an organism. It is the ability of an organism to regulate the internal environment, to maintain a stable internal environment, to maintain a stable internal environment, a stable internal environment irrespective to the changes in the external environment. ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆದರೂ ಕೂಡ ನಮ್ಮ ದೇಹದೊಳಗಿನ ಪರಿಸರವನ್ನು ಒಂದೇ ಸ್ಥಿತಿಯಲ್ಲಿ ನಾವೇನು ಮೇಂಟೈನ್ ಮಾಡ್ತೇವೋ ಅದನ್ನು ಹೋಮಿಯೋಸ್ಟಾಸಿಸ್ ಅಂತ ಹೇಳಿ ಕರಿತೇವೆ. ಇಫ್ ಯು ಆರ್ ಟೇಕಿಂಗ್ ದ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್, now if you are taking the example of the summer season, generally you know that our internal body temperature will be the 37 degrees Celsius, the minimum one. Okay, during the summer, take a summer. During the summer, what happens? The external environmental temperature maybe exceeds 40 degrees Celsius or the 42 degrees Celsius. Even though there is an increase in the temperature, our internal temperature should be maintained at the 37 degrees Celsius. How we will maintain? During that season we will sweating, isn't it? The sweating loses the extra heat. So due to that what happens? Our internal body temperature will be maintained. ತುಂಬ ಸೆಕೆಗಾಲ, ಹೊರಗಿನ ಟೆಂಪರೇಚರ್ ಏನಿರ್ಬೋದು 40-45 ಡಿಗ್ರಿ ಟೆಂಪರೇಚರ್ ಇರ್ಬೋದು. ಆದರೂ ನಮ್ಮ ದೇಹದೊಳಗೆ ನಮ್ಮ ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇರಬೇಕು. ಆ ಕಾಲದಲ್ಲಿ ನಾವು ಯಾವ ರೀತಿ ಆ ಥರ್ಮೋ ರೆಗ್ಯುಲೇಷನನ್ನು, ಆ ಹೀಟನ್ನು ನಾವು ಒಂದೇ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತೇವೆ? ತುಂಬ ಬೆವರ್ತೇವೆ. ಬೆವರುವಿಕೆ ಮೇಂಟೈನ್ಸ್ ದ ಥರ್ಮೋ ರೆಗ್ಯುಲೇಷನ್. ಆರ್ ಇಫ್ ಯು ಆರ್ ಟೇಕಿಂಗ್ ದ ಒನ್ ಮೋರ್ ಎಕ್ಸಾಂಪಲ್, ಡ್ಯೂರಿಂಗ್ ದ ವಿಂಟರ್ ಸೀಸನ್, outside temperature is very what you are telling, very less, very cold, but we have to maintain, maybe take it as a 15 degrees Celsius, but we have to maintain our body temperature as a 37 degrees Celsius. So during that time what we are doing? We are shivering, isn't it? The shivering causes the heat, it generates the heat. So our internal body temperature will retain the same. So ಜೋರು ಚಳಿಗಾಲದಲ್ಲಿ ನಡುತ್ತೇವೆ. ನಡುಗುವಿಕೆ ನಮ್ಮ ಬಾಡಿಯಲ್ಲಿ ಏನು ಮಾಡ್ತದೆ? ಹೀಟನ್ನು, ಶಕ್ತಿಯನ್ನು ಉತ್ಪಾದಿಸ್ತದೆ. ಹಾಗಾಗಿ ನಮ್ಮ ದೇಹದ ತಾಪಮಾನವನ್ನು 37 ಡಿಗ್ರಿ ಸೆಲ್ಸಿಯಸ್ಸಿಗೆ ನಾವು ಮೇಂಟೈನ್ ಮಾಡ್ತೇವೆ. ಈ ಎಬಿಲಿಟಿ ಅನ್ನು, ಈ ಥರ್ಮೋ ರೆಗ್ಯುಲೇಷನ್ ಎಬಿಲಿಟಿಯನ್ನು ನಾವು ಜನರಲಿ ಏನಂತ ಕರಿತೇವೆ? ವಿ ಆರ್ ಕಾಲಿಂಗ್ ಇಟ್ ಆಸ್ ಅ ಹೋಮಿಯೋಸ್ಟಾಸಿಸ್. ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್? ದಟ್ ಈಸ್ ದ ಹೋಮಿಯೋಸ್ಟಾಸಿಸ್. The next characteristics is nothing but it is a adaptation. The next characteristics, it is the adaptation. The important defining property of the living being we already studied. They are the retained characteristics. Okay, that is nothing but the adaptation. So what is meant by adaptation? It is intrinsic ability to change. It is intrinsic ability
It is an intrinsic ability to change. Okay, it is an intrinsic ability. ನಮ್ಮ ದೇಹದ ಒಳಗಿರುವಂತಹ ಒಂದು ಶಕ್ತಿ. Intrinsic ability to change and adjust to the environment. ನಮ್ಮ ಪ್ರಕೃತಿಯ ಸುತ್ತಮುತ್ತದಲ್ಲಿ ಚೇಂಜ್ ಯಾವ ರೀತಿಯ ಬದಲಾವಣೆಗಳಾಗ್ತದೋ ಅದಕ್ಕೆ ತಕ್ಕಂತೆ ನಾವೇನು ಮಾಡುವಂಥದ್ದು, ನಮ್ಮ ಒಳಗಿನಿಂದಲೇ ನಾವು ಬದಲಾವಣೆಯನ್ನು ತೋರಿಸುವಂಥದ್ದು, ದ್ಯಾಟ್ ಈಸ್ ಅಡಾಪ್ಟೇಷನ್. ಓಕೆ, ಸೊ ಜನರಲಿ ವಿ ಕ್ಯಾನ್ ಟೆಲ್ ದ್ಯಾಟ್ ಎಸ್ಟೈವೇಷನ್, ಸಮ್ಮರ್ ಸ್ಲೀಪ್ ಆ್ಯಂಡ್ ದ ವಿಂಟರ್ ಸ್ಲೀಪ್ ಇನ್ ದ ಫ್ರಾಗ್. ಓಕೆ, ಜನರಲಿ ನಾನು ಈಗಲೇ ಹೇಳಿದೆ, ಕಪ್ಪೆ ಆಕ್ಟಿವ್ ಆಗಿರುವಂಥದ್ದು ಯಾವಾಗ? ಮಳೆಗಾಲದಲ್ಲಿ ಅಲ್ವಾ? ಸೊ ಆ ಮಳೆಗಾಲದಲ್ಲಿ ಅಲ್ಲದೆ ಸಮ್ಮರಲ್ಲಿ, ಸೆಕೆಗಾಲದಲ್ಲಿ ಅದರಲ್ಲಿ ಆಕ್ಟಿವಿಟಿ ಇರುವುದಿಲ್ಲ, ಅಥವಾ ಚಳಿಗಾಲದಲ್ಲಿ ಆ ಆಕ್ಟಿವಿಟಿ ಇರುವುದಿಲ್ಲ. ಆ ಅಡಾಪ್ಟೇಷನನ್ನು ಜನರಲಿ ನಾವೇನಂತ ಕರಿತೇವೆ? ಅದನ್ನು ನಾವು ಅಡಾಪ್ಟೇಷನ್, ಒಂದು ಪರಿಸರಕ್ಕೆ ನಾವು ಒಗ್ಗಿಕೊಳ್ಳುವಂಥದ್ದು. ಓಕೆ, ಸೊ ದಟ್ ಈಸ್ ದ ಒನ್ ಮೋರ್ ಕ್ಯಾರೆಕ್ಟರಿಸ್ಟಿಕ್ಸ್. The one more characteristics, it is nothing but, I already mentioned that one, response to the stimuli. That is a consciousness, isn't it? So we are giving the particular reaction for the action given by the environment. The next one, it is nothing but the lifespan. The one more characteristics, it is nothing but the lifespan. So generally the lifespan can be called as, or it can be defined as, it is nothing but it is a period from birth to death. It is a period from birth to death, only seen in the living organism. ಒಂದು ವಸ್ತುವಿನ ಅಥವಾ ಒಂದು ಜೀವಿಯ ಹುಟ್ಟಿನಿಂದ ಸಾಯುವ ತನಕಕ್ಕೆ ಯಾವ ಆ ಟೈಮ್ ಪೀರಿಯಡ್ ಇದೆಯೋ, ಯಾವ ಆ ಕಾಲವಿದೆಯೋ ಅದನ್ನು ನಾವು ಲೈಫ್ ಸ್ಪಾನ್ ಅಥವಾ ಆ ವ್ಯಕ್ತಿಯ ಒಂದು ಏನು ಜನರಲಿ ಆ ವ್ಯಕ್ತಿ ಬದುಕಿರುವಂತಹ ಕಾಲ ಅಂಥೇಳಿ ತಗೊಳ್ತೇವೆ. ಓಕೆ, ಇಟ್ ಈಸ್ ನಾಟ್ ಸೀನ್ ಇನ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್. ಇಫ್ ಯು ಆರ್ ಟೇಕಿಂಗ್ ದ ಎಕ್ಸಾಂಪಲ್ chalk, is it chalk has a lifespan? No. If I cut now, no lifespan. Otherwise it may be used for 1000 years like that, isn't it? So these are the certain characteristics of the living organism. So students, till now whatever the characteristics I explained, that is a growth, reproduction, again the metabolism, consciousness, adaptation, lifespan, or the consciousness response to the stimuli, or homeostasis, whatever the certain list of the living characteristics of the living being I explained, it is clear to you. I think it is clear. So please go through your textbook. Okay, once again please go through your textbook, read it, you can understand the topic after listening the class. Okay, so ಮಕ್ಕಳೇ, ಒಂದು ಜೀವವಿರುವ ವಸ್ತುವಿನ, ಸಜೀವಿ ವಸ್ತುವಿನ ಪ್ರಮುಖ ಗುಣಲಕ್ಷಣಗಳನ್ನು ಆಲ್ರೆಡಿ ನಾವೇನಾಯಿತು ಎಕ್ಸ್ಪ್ಲೇನ್ ಮಾಡಿ ಆಯಿತು. ಆ ಪೋರ್ಷನ್ ಅರ್ಥ ಆಗಿದೆ ಅಂತೇಳಿ ಅನಿಸ್ತೇನೆ. ಕ್ಲಾಸನ್ನು ಕೇಳಿದ ನಂತರಕ್ಕೆ ಒಮ್ಮೆ ಟೆಕ್ಸ್ಟ್ ಬುಕ್ಕನ್ನು ಕರೆಕ್ಟಾಗಿ ಓದಿ, ಆಗ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಓಕೆ, ಸೊ ದೀಸ್ ಆರ್ ದ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್. Generally, students, you know that I already mentioned, in the Earth planet, there will be a various types of living organisms are present, isn't it? So, in Earth planet, there will be a various life format will be there, various variety of the organism, living organisms are there. They are generally considered to be biodiversity. The definition word itself explains biodiversity. It is nothing but
it is the number and variety of the organisms. Okay, so organism may include plant, animal, fungi, protista or the monerans which is present on the earth. They are generally known as biodiversity. Word bio, living, diversity, variety. Okay, so they are generally known as biodiversity. So here you can move with the definition. Biodiversity refers to the number and the variety of living organism, that is plant, animal, fungi, protista and the monerans. Okay, so according to the IUCN is one of the board, that is the International Union for Conservation. IUCN, International Union of Conservation of Nature and the Natural Resource. It is estimated that till now there will be a 1.7 to 1.8 millions of different organisms are present in the earth which are already described. They are already described and identified. Okay, then yet millions of organisms have yet to discover. So out of this 1.7 to 1.8, take it as a 1.7. Out of that 1.7 millions of organism, nearly 1.2 millions of animals are described, and the remaining, that is 0.5 millions plants are described. 0.5 millions plants are described. Okay, so every year what happens, generally the 15,000 species are added to this list. Every year 15,000 species are added to the list. Okay, so these organisms, whatever these wide variety of organisms are there, they are distributed over a wide range of habitat which includes dense forest, thermal venture, dry desert, hot springs, frost, etc. Okay, but please remember that, students, the number of the organism are higher in the dense forest. The number of organism are higher in the dense forest. Okay, so different plants and animals are known by their local names and vary from place to place. Hence need was realized for the naming of the organism by same name all over the world. Okay, so here students, please remember, there was a variety of the organisms are present. They are present on wide variety of the habitat. ವಿದ್ಯಾರ್ಥಿಗಳೇ, ಭೂಮಿಯಲ್ಲಿ ವಿಧ ವಿಧವಾದ ಜೀವವಿರುವಂತಹ ವಸ್ತುಗಳಿರ್ತವೆ, ಜೀವಿಗಳಿದೆ. ಆ ಜೀವಿಗಳನ್ನು ಒಟ್ಟಾಗಿ ನಾವು ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಅಂತ ಹೇಳಿ ಕರೆಯುತ್ತೇವೆ. ಬಯೋಡೈವರ್ಸಿಟಿ ಆಯ್ತಾ. ಇಲ್ಲಿಯ ತನಕ ದರ್ ವಾಸ್ ಒನ್ ಬೋರ್ಡ್ IUCN ಅಂತ ಹೇಳಿ, ದಟ್ ಇಸ್ ಅ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಒಂದು ಯೂನಿಯನ್. ಅದು ಯಾವುದಕ್ಕೆ? ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸ್, ಪರಿಸರ ಮತ್ತು ಪರಿಸರದಿಂದ ಸಿಗುವಂತಹ ರಿಸೋರ್ಸನ್ನು ಕನ್ಸರ್ವ್ ಮಾಡಲಿಕ್ಕೆ ಒಂದು ಯೂನಿಯನ್ ಇದೆ IUCN. ಆ IUCN ಸ್ಟಡಿ ಮಾಡಿದ ಪ್ರಕಾರ ಇಲ್ಲಿಯ ತನಕ ಭೂಮಿಯಲ್ಲಿ ನಿಯರ್ಲಿ 1.7 ಮಿಲಿಯನ್ನಷ್ಟು ಆರ್ಗ್ಯಾನಿಸಮ್, ವಿವಿಧ ಜೀವರಾಶಿಗಳನ್ನು ಅವರು ಐಡೆಂಟಿಫೈ ಮಾಡಿದ್ದಾರೆ.
ಅದನ್ನು ಪ್ರಾಪರ್ ಆಗಿ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಆ 1.7 ಮಿಲಿಯನ್ ಜೀವರಾಶಿಗಳಲ್ಲಿ ಹತ್ರ 1.2 ಮಿಲಿಯನ್ ಜೀವರಾಶಿಗಳು ಪ್ರಾಣಿಗಳಾಗಿರ್ತವೆ. 0.5 ಮಿಲಿಯನ್ಗಳಷ್ಟು ಸಸ್ಯಗಳಾಗಿರ್ತವೆ. ಆಯಿತಾ? ಈ ಪ್ರಾಣಿಗಳು 1.7 ಮಿಲಿಯನ್ ಪ್ರಾಣಿಗಳೇನಿರ್ತವೋ ಭೂಮಿಯಲ್ಲಿ ಬೇರೆ ಬೇರೆ ರೀತಿಯಾದ ವಾತಾವರಣದಲ್ಲಿ ಅವು ಬದುಕಿರ್ತವೆ. ಕೆಲವೊಂದು ಮರುಭೂಮಿಗಳಲ್ಲಿರ್ತವೆ, ಕೆಲವೊಂದು ಪ್ರಾಣಿಗಳು ಎಲ್ಲಿ ತಾಪಮಾನ ತುಂಬ ಕಡಿಮೆ ಇರ್ತದೋ ಅಂತಹ ಜಾಗದಲ್ಲಿ ಇರ್ತವೆ. ಕೆಲವೊಂದು ಜೀವರಾಶಿಗಳು ಎಲ್ಲಿ ತಾಪಮಾನ ತುಂಬ ಹೆಚ್ಚಿರ್ತದೋ ಹಾಟ್ ಸ್ಪ್ರಿಂಗ್ ಅಂತ ಕರಿತೇವೆ ನಾವು, ಅಲ್ಲಿರ್ತದೆ. ಸೊ ಅವುಗಳು ಬೇರೆ ಬೇರೆ ರೀತಿಯಾದ ವೈಡ್ ವೆರೈಟಿ ಆಫ್ ಹ್ಯಾಬಿಟೇಟ್, ಬೇರೆ ಬೇರೆ ರೀತಿಯಾದ ಅವುಗಳ ಪರಿಸರದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಆಯಿತಾ? ಅದರೊಂದಿಗೆ ನಾವು ಡೆನ್ಸ್ ಫಾರೆಸ್ಟನ್ನು, ಒಂದು ದಟ್ಟ ಅರಣ್ಯ ಪ್ರದೇಶವನ್ನು ತೆಗೆದುಕೊಂಡಾಗ ದಟ್ಟ ಅರಣ್ಯ ಪ್ರದೇಶದಲ್ಲೇನು ಈ ಜೀವ ವೈವಿಧ್ಯತೆಯ ಸಂಖ್ಯೆ ಹೆಚ್ಚಿರ್ತದೆ. ಇಲ್ಲಿ ನೀವು ಖಾಲಿ ಇಂಡಿಯಾದಲ್ಲಿ ತಗೊಂಡ್ರೆ, ಇನ್ ಇಂಡಿಯಾ ದ್ಯಾರ್ ವಿಲ್ ಬಿ ನಿಯರ್ಲಿ 45,000 ಎನಿಮಲ್ ಸ್ಪೀಶೀಸ್ ಆರ್ ದೇರ್. In India, nearly 45,000 animal species are already described, as well as 75,000 plant species are already described. ಭಾರತದಲ್ಲಿ 45,000 ವಿವಿಧ ಪ್ರಾಣಿಗಳ ಜೀವ ವೈವಿಧ್ಯತೆಯನ್ನು ನಾವು ನೋಡ್ತೇವೆ. ಅದರೊಂದಿಗೆ 75,000 ಸಸ್ಯಗಳ ಜೀವ ವೈವಿಧ್ಯತೆಯನ್ನು ನಾವು ನೋಡಬಹುದು. ಓಕೆ, ಸೊ ಇಲ್ಲೇನಾಗ್ತದೆ, ಈ ಪ್ರಾಣಿಗಳು ಯಾವ ಯಾವ ಪ್ರದೇಶದಲ್ಲಿರ್ತವೋ ಆ ಪ್ರದೇಶಕ್ಕೆ ಅನುಗುಣವಾಗಿ ಅವುಗಳನ್ನು ಬೇರೆ ಬೇರೆ ಹೆಸರಿನಿಂದ ನಾವು ಕರಿತೇವೆ. ದೇ ಆರ್ ನೋನ್ ಬೈ ದೇಯರ್ ಲೋಕಲ್ ನೇಮ್ಸ್ ವಿಚ್ ಮೇ ವೇರಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಟೇಕಿಂಗ್ ದ ರೆಡ್ ಚಿಲ್ಲಿ ಆಸ್ ಅ ಎಕ್ಸಾಂಪಲ್, ಕೆಂಪು ಮೆಣಸನ್ನು ಎಕ್ಸಾಂಪಲ್ ಆಗಿ ತಗೊಳ್ಳಿ. ಇಲ್ಲಿ ನಾವಿಲ್ಲಿ ನಮ್ಮ ಇದರಲ್ಲಿ ನೀವು ಸೌತ್ ಕರ್ನಾಟಕಕ್ಕೆ ತಗೊಂಡ್ರೆ ಹೆಚ್ಚಾಗಿ ಅಲ್ಲಿ ಏನಂತ ಕರೀತಾರೆ, ಘಾಟಿ ಮೆಣಸು ಅಂತ ಕರೀತಾರೆ. ಅದೇ ಉತ್ತರ ಕರ್ನಾಟಕ ಸೈಡಿಗೆ ಹೋದರೆ ಬ್ಯಾಡಗಿ ಮೆಣಸು ಅಂತ ಕರೀತಾರೆ. ಸೊ ಹೆಸರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಥವಾ ಒಂದು ಲ್ಯಾಂಗ್ವೇಜ್ನಿಂದ ಇನ್ನೊಂದು ವಿಷಯಕ್ಕಾಗುವಾಗ ಹೆಸರುಗಳು ಬೇರೆ ಬೇರೆ ಆಗ್ತದೆ. ಹಾಗಾಗಿ ಆ ಲೋಕಲ್ ನೇಮ್ಗಳು ಆಯಾಯ ಪ್ರದೇಶಕ್ಕೆ ಮಾತ್ರ ಸಂಬಂಧಿತವಾಗ್ತದೆ. ಹಾಗಾಗಿ ಆ ಆಯಾಯ ಪ್ರದೇಶದ ಹೆಸರುಗಳೇನಾಗ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಹೋದಾಗ ಇಟ್ ಮೇ ಕಾಸಸ್ ಅ ಕನ್ಫ್ಯೂಷನ್. To avoid the confusion, what happens? They realize that naming of the organism by the same name all over the world. ಇಡೀ ವಿಶ್ವದಲ್ಲಿ ಒಂದು ವಸ್ತುವಿಗೆ ಒಂದೇ ಹೆಸರಿನಿಂದ ಕರಿಬೇಕಾಗುವಂತಹ ಒಂದು ಸಿಸ್ಟಮನ್ನು they will adopt. Okay, so now let us study about that system. Okay, so the naming of the organism, generally we are calling that process by the set of the system of the term, it is referred as a nomenclature. ಒಂದು ವಸ್ತುವನ್ನು ಒಂದು ವ್ಯವಸ್ಥಿತವಾಗಿ ಅದಕ್ಕೆ ಹೆಸರಿಡುವಂತಹ ಪ್ರೋಸೆಸ್ಸನ್ನು ನಾಮಾಂಕಿತಗೊಳಿಸುವುದು ಅಂತ ಹೇಳಿ ಕರಿತೇವೆ. ಇಟ್ ಈಸ್ ನೋನ್ ಆಸ್ ಅ ನಾಮೆನ್ಕ್ಲೇಚರ್. Before the nomenclature, there will be a various process are there. That is, we have to identify the organism. Identification of the organism is essential. ಒಟ್ಟಾರೆ ಒಂದು ವಸ್ತುವನ್ನು ನೋಡುವುದಕ್ಕೆ ಒಟ್ಟಾರೆ ಒಂದು ನಾಮಾಂಕಿತವನ್ನು ನೀಡುವಂಥದ್ದಲ್ಲ. ಒಂದು ನಾಮಾಂಕಿತವನ್ನು ನೀಡುವ, ಅದಕ್ಕೊಂದು ಹೆಸರನ್ನು ನೀಡುವ ಮೊದಲು ಒಂದು ವಸ್ತುವನ್ನು ಕೂಲಂಕುಷವಾಗಿ ಅದನ್ನು ನೋಡಬೇಕು, ಕೂಲಂಕುಷವಾಗಿ ಪರಿಶೀಲಿಸಬೇಕು, ಆ ನಂತರ ಅದಕ್ಕೆ ಹೆಸರನ್ನು ಕೊಡುವಂಥದ್ದು. So the scientists all over the world have made a system and established the procedure to assign the scientific name to each known organism which is accepted by all. ಈ ಎಲ್ಲ ರೀತಿಯ ಸಿಸ್ಟಮನ್ನು ನೋಡಿ ವಾಟ್ ದೇ ಡಿಡ್, ದ ಸೈಂಟಿಸ್ಟ್, ವಿಜ್ಞಾನಿಗಳು ಏನು ಮಾಡಿದರು, ಆಲ್ ಓವರ್ ದ ವರ್ಲ್ಡ್, ಎಲ್ಲ ವಿಶ್ವಕ್ಕೆ ಒಂದೇ ರೀತಿಯ ಹೆಸರನ್ನು ಒಂದು ಪ್ರಾಣಿಗೆ ಕೊಡಲಿಕ್ಕೋಸ್ಕರ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ತಗೊಂಬಂದರು, ಜಾರಿಗೆ ತಂದರು. ಆಯಿತಾ, ಕೆಲವೊಂದು ಪ್ರಕಾರಗಳನ್ನು ಜಾರಿಗೆ ತಂದರು. ಸೊ ದ ಸೈಂಟಿಫಿಕ್ ನೇಮ್, ಆ ಹೆಸರನ್ನು ನೀಡುವಂಥ ಪ್ರೊಸೆಸ್ಸಿಗೆ ಸೈಂಟಿಫಿಕ್ ನಾಮೆನ್ಕ್ಲೇಚರ್ ಅಂತೇಳಿ ಕರಿತೇವೆ. ವೈಜ್ಞಾನಿಕವಾಗಿ ಹೆಸರನ್ನು ನೀಡುವಂತಹ ಒಂದು ಕಾರ್ಯ.
that scientific names of the plants are based and agreed on the principles and the criteria provided by International Code for Botanical Nomenclature. Okay, there were the two institution we are called as ICBN and ICZN. ICBN and ICZN. ICBN, International Code for Botanical Nomenclature. ಸಸ್ಯಕ್ಕೆ ಹೆಸರನ್ನು ಕೊಡುವಂತಹ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಈ ಏನು ಅಸೋಸಿಯೇಷನ್ ಕೆಲವೊಂದು ಪ್ರಿನ್ಸಿಪಲ್ಗಳನ್ನು ಕೊಡ್ತದೆ. ಓಕೆ, ಕೆಲವೊಂದು ರೂಲ್ಸನ್ನು ನೀಡ್ತದೆ. ಹಾಗೆಯೇ ಎನಿಮಲ್ ಟ್ಯಾಕ್ಸಾನಮಿಸ್ಟ್ ಫಾಲೋ ICZN, International Code of Zoological Nomenclature for naming the animal. ಪ್ರಾಣಿಗಳಿಗೆ ಹೆಸರನ್ನು ಕೊಡಲಿಕ್ಕೆ ಈ ICZN, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿಕಲ್ ನಾಮಿನ್ಕ್ಲೇಚರ್, ಕೆಲವೊಂದು ಕ್ರೈಟೀರಿಯಾಗಳನ್ನು, ಕೆಲವೊಂದು ರೂಲ್ಸ್ಗಳನ್ನು ಸೆಟ್ ಮಾಡಿರ್ತದೆ. ಆ ರೂಲ್ಸನ್ನು ಫಾಲೋ ಮಾಡ್ತಾ ಸೈಂಟಿಸ್ಟ್ ದೇ ಆರ್ ಗಿವನ್ ಅ ನೇಮ್ ಫಾರ್ ದ ಪ್ಲಾಂಟ್ ಆ್ಯಂಡ್ ದ ಎನಿಮಲ್ಸ್. Okay, so this ICBN and ICZN, International Code for Botanical Nomenclature, as well as the International Code for the Zoological Nomenclature, they set certain rules and regulation to give a name for the plant as well as for the animals. Based on that rules and the regulation and the principle, the scientists set a name that is generally we are terming it as a scientific name which is acceptable for an organism whole over the world. Okay, so again here whatever the name given by this rules and regulation, that name for an organism is universally accepted and this is a unique name for it. Okay, so its description should be enable the people in any part of the world and arrive at the same name. ಸೊ ಯಾವುದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಈ ICBN ಮತ್ತು ICZN ನೀಡಿರ್ತದೋ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಮೇಲೆ ಯಾವ ರೀತಿಯ ಹೆಸರುಗಳನ್ನು ನೀಡಿರ್ತೇವೋ ಆ ಹೆಸರುಗಳನ್ನು ಇಡೀ ವಿಶ್ವದಲ್ಲಿ ಎಲ್ಲಿಯೇ ಇದ್ದರೂ ಕೂಡ ಆ ಜನರು ಏನು ಮಾಡಬೇಕು, ಅದೇ ಹೆಸರನ್ನು ಫಾಲೋ ಮಾಡಬೇಕು. ಸೊ ದಿಸ್ ಈಸ್ ಯೂನಿಕ್. ಒಂದು ವಸ್ತುವಿಗೆ ಒಂದೇ ಸೈಂಟಿಫಿಕ್ ಆದ ಹೆಸರುಗಳನ್ನು ಕೊಡ್ತಾರೆ. ಇಲ್ಲಿ the similar nomenclature rules are formulated for the other organism also. So International Code for Nomenclature of Bacteria, ICNB. So ಈ ICNB ಏನು ಮಾಡ್ತದೆ, it sets the certain rules and regulation for the bacteria, the newly introduced bacteria. It set a certain rules and regulation. Then the International Code of Nomenclature for cultivated plant, International Code of Virus Classification and the Nomenclature. So together with this ICBN and the ICZN, this ICNB, ICNP-CP, ICBN give a certain rules and regulation. So ವಿದ್ಯಾರ್ಥಿಗಳೇ, ಈ ICBN ಮತ್ತು ICZN ಒಂದಿಗೆ ICNB, ಇಂಟರ್ನ್ಯಾಷನಲ್ ಕೋಡ್ ಫಾರ್ ನೊಮೆನ್ಕ್ಲೇಚರ್ ಆಫ್ ಬ್ಯಾಕ್ಟೀರಿಯಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾಕ್ಟೀರಿಯಾಕ್ಕೆ ಹೆಸರನ್ನು ಕೊಡುವಂತಹ ಒಂದು ಯೂನಿಯನ್. ICNCP, ಇಂಟರ್ನ್ಯಾಷನಲ್ ಕೋಡ್ ಆಫ್ ನೊಮೆನ್ಕ್ಲೇಚರ್ ಫಾರ್ ದ ಕಲ್ಟಿವೇಟೆಡ್ ಪ್ಲಾಂಟ್, ನಟ್ಟಿರುವಂತಹ ಸಸಿಗಳಿಗೆ ಕೊಡುವಂತಹ ಹೆಸರುಗಳಿಗೆ. ಹಾಗೆ ವೈರಸ್, ಹೊಸದಾಗಿ ಇಂಟ್ರೊಡ್ಯೂಸ್ ಆದ ವೈರಸ್ಗಳಿಗೆ ಹೆಸರನ್ನು ಕೊಡಲಿಕ್ಕೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ವೈರಸ್ ಕ್ಲಾಸಿಫಿಕೇಶನ್ ಆ್ಯಂಡ್ ನೊಮೆನ್ಕ್ಲೇಚರ್. ದೇ ಆಲ್ together set certain rules and the regulation which is generally known as the nomenclature. Now we are using the binomial nomenclature system. So about the binomial nomenclature system, let us study in the next class. I think till whatever I completed it is clear to you. Once go through the textbook. ಒಮ್ಮೆ ಟೆಕ್ಸ್ಟ್ ಬುಕ್ಕನ್ನು ಓದಿ. Thank you.